ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ರೈತರನ್ನ ಸಂಪೂರ್ಣ ಕಡೆಗಣಿಸಿದೆ ಎಂದು ರೈತ ಮುಖಂಡರು ಹೇಳಿದರು. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಹಾಗೂ ದೇಶಾದ್ಯಂತ ಇವರ ವಿರುದ್ಧ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕೆಂದು ನಿರ್ಧರಿಸಿದ್ದೇವೆ ಎಂದರು. ಕರ್ನಾಟಕ ರೈತ ಚಳವಳಿ 44 ವರ್ಷದಿಂದ ಕೆಲಸ ಮಾಡ್ತಿದೆ. ಒಂದು ತಾತ್ವಿಕವಾದಂಥ ಸಿದ್ಧಾಂತದಡಿ ಒಂದು ಸ್ಪಷ್ಟ ರಾಜಕೀಯ ಉಳ್ಳಂಥ ಚಿಂತನೆಯಡಿ ಕೆಲಸ ಮಾಡ್ತಾ ಬಂದಿದ್ದೀವಿ. 1982ರಲ್ಲಿ ಒಂದು ನಿರ್ಧಾರ ಮಾಡಿದ್ದು. ಎಚ್.ಎಸ್. ರುದ್ರಪ್ಪನವರು ಇದೇ ಜಿಲ್ಲೆಯವರು, ಸ್ವತಂತ್ರ ಹೋರಾಟಗಾರರು, ಅವರ ಅಧ್ಯಕ್ಷರಾಗಿ, ಸುಂದರೇಶ್ ಕಾರ್ಯದರ್ಶಿಯಾಗಿ, ನಂಜುಂಡಸ್ವಾಮಿಯವರು ಸಂಚಾಲಕರಾಗಿ ಒಂದು ನಿರ್ಧಾರ ಮಾಡಿದ್ದು. ನರಗುಂದ ನಾವಲಗುಂದ ಬಂಡಾಯ ಆದಮೇಲೆ ಅವತ್ತು ಮತ್ತು ಇಂಡಿಯಾ ದೇಶದ 22 ರಾಜ್ಯದ ರೈತ ಚಳವಳಿಗಳು ಈ ಸರ್ಕಾರದ ವಿರುದ್ಧ ನಾವು ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ರೈತ ಸಮುದಾಯ ಅಂತ ಕರೆ ನೀಡಿ ಅಭಿಯಾನ ನಡೆಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘನೂ ಕೂಡ ಮೊದಲನೇ 14 ಲೋಕಸಭಾ ಕ್ಷೇತ್ರ, ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕದಲ್ಲಿ ವ್ಯಾಪಕವಾಗಿ ನಗರ ಪ್ರದೇಶ ಬಿಟ್ಟರೆ ಹಳ್ಳಿಗಳಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಕರಪತ್ರವನ್ನು ಹಂಚಿದ್ದೀವಿ. ಹಳ್ಳಿಯಲ್ಲಿ ಸಭೆ ಮಾಡಿದ್ದೀವಿ, ಅಭಿಯಾನ ಮಾಡಿದ್ದೀವಿ. ಒಂದಷ್ಟು ರೈತ ಸಮುದಾಯ ಪರಿಣಾಮ ಬೀರಿದೆ. 2ನೇ ಹಂತದ ಮೇ 7ನೇ ತಾರೀಕಾದರೂ ಕೂಡ 3 ತಂಡ ಮಾಡ್ಕೊಂಡು ಅಭಿಯಾನ ನಡೆಸ್ತಿದ್ದೀವಿ. ಸಾವಿರಾರು ಕಾರ್ಯಕರ್ತರು ಇವತ್ತು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸಂಬಂಧ ಒಂದು ಕರಪತ್ರ ಇದೆ. ಆತ್ಮಹತ್ಯೆಯ ದಾರಿ ಜಾಸ್ತಿ ಉದ್ದವಾಗಿ ಬೆಳೀತಾ ಇದೆ. 10 ಲಕ್ಷ ಕುಟುಂಬಗಳಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಕರಪತ್ರವನ್ನು ಕೊಟ್ಟು ಮನೆಗೊಂದು ಕರಪತ್ರ ಅಂತೇಳಿ ಅಭಿಯಾನ ಮುಂದುವರಿಸ್ತೀವಿ. ಕಾರಣ ಸ್ಪಷ್ಟ. ನಾವಿಲ್ಲಿ ಯಾವುದೇ ಪಕ್ಷದ ಪರ ಅಲ್ಲ, ಯಾವುದೇ ಪಕ್ಷದ ಚಿಹ್ನೆಗೆ ಓಟ್ ಕೇಳಲ್ಲ, ಯಾವುದೇ ಪಕ್ಷದ ಜೊತೆ ವೇದಿಕೆ ಹಂಚ್ಕೊಳ್ಳಲ್ಲ. ಇದು ಸ್ವತಂತ್ರವಾದ ಅಭಿಯಾನ. ಮಾರ್ಚ್ 14 ಈ ವರ್ಷ ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಲಕ್ಷಾಂತರ ರೈತರು ನಾವು ಸಮಾವೇಶಗೊಂಡಿದ್ದು. 541 ಸಂಘಟನೆಗಳಿರುವಂಥ ಒಕ್ಕೂಟ, ವೇದಿಕೆ, ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು JCTU ಕಾರ್ಮಿಕ ಸಂಘಟನೆ 2 ಜಂಟಿಯಾಗಿ ಸಭೆ ಮಾಡಿದ್ದು. ಅಲ್ಲಿ ಒಂದು ಲೈನಿನ ನಿರ್ಧಾರ ಮಾಡಿದೆ. NDA ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ರೈತರಿಗೆ ಮೋಸ ಮಾಡಿದೆ, ದ್ರೋಹ ಎಸಗಿದೆ, ಮಾತಕ್ಕೆ ತಪ್ಪಿದೆ, ಇದಕ್ಕೆ ಸಜಾ ವಿಧಿಸಬೇಕು ಅಂತ ನಿರ್ಣಯ ಮಾಡಿದ್ವಿ. ಅಂದರೆ ಮತ್ತೆ ಇವರು ಅಧಿಕಾರಕ್ಕೆ ಬರಬಾರ್ದು ಡೆಲ್ಲಿಲಿ ಅಂತ ನಿರ್ಣಯ ಮಾಡಿ ನಾವು ಅಭಿಯಾನ ನಡೆಸ್ತಿದ್ದೇವೆ. ಪಂಜಾಬಲ್ಲಂತೂ ವ್ಯಾಪಕವಾಗಿ ಅಭಿಯಾನ ನಡೀತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಅಭಿಯಾನ ನಡೀತಾ ಇದೆ. ಯಾಕೆ ಅನ್ನೋ ಪ್ರಶ್ನೆಯನ್ನು ನಾನು ಪ್ರಮುಖವಾದ ಫೋಕಸಿಂಗ್ ಪಾಯಿಂಟ್ ಹೇಳಿ ನಿಮ್ಮ ಟೈಮನ್ನು ನಾನು ಹೆಚ್ಚು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ, ಬೇರೆ ಬೇರೆ ಪತ್ರಿಕೆಗೋಷ್ಠಿ ಇರ್ತವೆ. ಕರ್ನಾಟಕದ ಪರಿಸ್ಥಿತಿಗೆ ಬರೋಣ. ಇವತ್ತು ಮಧ್ಯ ಕರ್ನಾಟಕ, ಚಿತ್ರದುರ್ಗ, ದಾವಣಗೆರೆ ಸಂಪಾರ್ಟ್, ತುಮಕೂರು ಸಂಪಾರ್ಟ್ ಡ್ರಾಟ್ ಏರಿಯಾ. ಚಿತ್ರದುರ್ಗ ಅಂದರೆ ಭೂಮಿ ಸಮತಟ್ಟವಾಗಿದೆ, ಡ್ರಾಟ್ ಏರಿಯಾ. 1/2/2023 1/2/2023ರಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಮಂತ್ರಿಯಾಗಿ 23-24ನೇ ಸಾಲಿನ ಬಡ್ಜೆಟ್ನ ಮಂಡಿಸಿದ್ದಾರೆ. ಅದರಲ್ಲಿ